ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೌದು, ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಈಗಾಗಲೇ ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ನೇರವಾಗಿ ಅವರವರ ಖಾತೆಗಳಿಗೆ ಬಿಡುಗಡೆ ಆಗಿರುವುದರಿಂದ ಉಳಿದ ಖಾತೆಗಳಿಗೆ ಅಂದರೆ ಹೌದು ವೀಕ್ಷಕರೇ, ಉಳಿದ ರೈತರ ಖಾತೆಗಳಿಗೆ ನೇರವಾಗಿ ಹಣ ಅನ್ನೋದು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ವೀಕ್ಷಕರೇ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಹಂತ ಹಂತಗಳಾಗಿ ಪ್ರತಿಯೊಂದು ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವುದರಿಂದ ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ. ಹೌದು ವೀಕ್ಷಕರೇ, ಹಂತ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಎಷ್ಟು ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗ್ತಾ ಇದೆ ಮತ್ತು ಪ್ರೆಸೆಂಟ್ ಆಗಿ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ನೇರವಾಗಿ ಮತ್ತು ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ನಾಳೆನೂ ಕೂಡ ಒಂದಿಷ್ಟು ಜಿಲ್ಲೆಗಳು ಅಂತ ಜಿಲ್ಲೆಗಳನ್ನು ಕೂಡ ವಿಂಗಡಣೆ ಆಗ್ತಾ ಇರುವುದರಿಂದ ಪ್ರೆಸೆಂಟ್ ಆಗಿ ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರಾಗಲಿ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 23ನೆಯ ಕಂತಿನ ಹಣವನ್ನು ಪಡೆದುಕೊಂಡಿರುವ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಇನ್ನೂ ಕೆಲವು ರೈತರಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ 23ನೆಯ ಕಂತಿನ PM ಕಿಸಾನ್ ಯೋಜನೆಯ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಿಲ್ಲ. ಹೌದು, ಎಲ್ಲ ರೈತರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 22ನೆಯ ಕಂತಿನ ಹಣ ಬಂದ್ಬಿಟ್ಟು ಪ್ರತಿಯೊಂದು ರೈತರು ಕೂಡ ಪಡೆದುಕೊಂಡಿರುವುದರಿಂದ 23ನೆಯ ಕಂತಿನ 2,000 ರೂಪಾಯಿ ಹಣ ಮತ್ತು ಕೆಲವು ರೈತರಿಗೆ ಇಲ್ಲಿ 4,000 ರೂಪಾಯಿ ಹಣ ಮತ್ತು ಇನ್ನೂ ಕೆಲವು ರೈತರಿಗೆ ಇಲ್ಲಿ ವರ್ಷಕ್ಕೆ ಒಮ್ಮೆಲೆ 6,000 ರೂಪಾಯಿ ಹಣವನ್ನು ಈ ರೀತಿ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಅದಕ್ಕಾಗಿ ಹಂತ ಹಂತಗಳಾಗಿ ಇಲ್ಲಿ ಯಾವ ಯಾವ ರೈತರಿಗೆ ಎಷ್ಟು ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಇಲ್ಲಿ ಪಡೆದುಕೊಳ್ಳುವ ಪ್ರತಿಯೊಂದು ರೈತರಿಗೂ ಕೂಡ ಒಂದು ರಾಜ್ಯ ಸರ್ಕಾರದಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಉಳಿದ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೇರವಾಗಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಮತ್ತು ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ಹೌದು, ಎಲ್ಲ ರೈತರಿಗೂ ಕೂಡ ಇಲ್ಲಿ ಅನ್ವಯವಾಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬಹುದು. ಹೌದು ವೀಕ್ಷಕರೇ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಮತ್ತು ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ರೈತರಿಗೆ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಹಂತ ಹಂತಗಳಾಗಿ ಇವತ್ತು ಕೂಡ ಯಾವ ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗ್ತಾ ಇದೆ, ಏನಿಲ್ಲ, ಏನು ಸುದ್ದಿ ಅಂತ ಇಲ್ಲಿ ಎಲ್ಲದರ ಬಗ್ಗೆ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಅದಕ್ಕಾಗಿ ಹಂತ ಹಂತಗಳಾಗಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ರೂಪಾಯಿ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇದೆ, ಏನಿಲ್ಲ, ಏನು ಸುದ್ದಿ ಅಂತ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ನೋಡಿ, ಪ್ರತಿಯೊಂದು ರೈತರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ಹಂತ ಹಂತಗಳಾಗಿ ಏಪ್ರಿಲ್ ತಿಂಗಳಿನಲ್ಲೇ ಈಗಾಗಲೇ ನೋಡಿ ಎಷ್ಟಂದರೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣಕ್ಕೆ ಸಂಬಂಧಿಸಿದಂತೆ 7,600 ಕೋಟಿ ಹಣವನ್ನು ಕೂಡ ಉಳಿದ ರೈತರ ಖಾತೆಗಳಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಅಷ್ಟು ದೊಡ್ಡದಾಗಿರುವಂಥ ಅಮೌಂಟನ್ನು ಈಗಾಗಲೇ ಸ್ಟೇಜರಿಗೆ ಬಿಡುಗಡೆ ಮಾಡಿರುವ ಸರ್ಕಾರ ಉಳಿದ ರೈತರ ಖಾತೆಗಳಿಗೆ ಅಷ್ಟು ಹಣವನ್ನು ಕೂಡ ನಾವು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಹೌದು, ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಅಂದರೆ ಎಷ್ಟು ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ರೈತರ ಸಂಖ್ಯೆ ಎಷ್ಟು ಅಂದರೆ ನೋಡಿ ವೀಕ್ಷಕರೇ, 14.21 ಲಕ್ಷ ರೈತರ ಖಾತೆಗಳಿಗೂ ಕೂಡ ಈಗಾಗಲೇ 21 ಲಕ್ಷ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಆಗಿರುವುದರಿಂದ ಉಳಿದ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣವನ್ನು
ಪ್ರತಿಯೊಂದು ರೈತರ ಖಾತೆಗಳಿಗೆ ಇಲ್ಲಿ ತಪ್ಪದೆ ಬಿಡುಗಡೆ ಆಗಲೇಬೇಕು. ಅಂದರೆ ಪ್ರತಿಯೊಂದು ಎಕರೆಗೆ ಇಲ್ಲಿ ಎಷ್ಟು 8 ರಿಂದ 15 ಸಾವಿರ ರೂಪಾಯಿ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ 1 ಹೆಕ್ಟರ್ಗೆ ಎಷ್ಟು 30 ರಿಂದ 36 ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಪ್ರತಿಯೊಂದು ರೈತರಿಗೂ ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗಲೇಬೇಕು. ಸೊ ವೀಕ್ಷಕರೇ, ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹೌದು ವೀಕ್ಷಕರೇ, ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಹಾಗಿದ್ದರೆ ವೀಕ್ಷಕರೇ, ಯಾವ ಯಾವ ಜಿಲ್ಲೆಗಳಿಗೆ ಹಣ ಅನ್ನೋದು ಕೂಡ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಹೌದು, ಇಲ್ಲಿ ಜಿಲ್ಲೆಗಳ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಹೋದರೆ ನೋಡಿ ವೀಕ್ಷಕರೇ, ಜಿಲ್ಲೆಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋದರೆ ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ. ಟೋಟಲ್ ಆಗಿ ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ನೇರವಾಗಿ ಹಣ ಅನ್ನೋದು ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಸೊ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಬೇಕು. ಯಾಕೆಂದರೆ ಹಂತ ಹಂತಗಳಾಗಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಒಮ್ಮೆಲೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗಲ್ಲ. ಇವತ್ತು ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ನಾಳೆನೂ ಕೂಡ ಒಂದಿಷ್ಟು ಜಿಲ್ಲೆ ಮತ್ತು ನಾಡಿದ್ದು ಕೂಡ ಒಂದಿಷ್ಟು ಜಿಲ್ಲೆಗಳು ಅಂತ ಜಿಲ್ಲೆಗಳು ಸಹಿತ ಇಲ್ಲಿ ವಿಂಗಡಣೆ ಆಗಿರುತ್ತವೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ, ಹೌದು ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಬೇಕು. ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ. ನೋಡಿ ವೀಕ್ಷಕರೇ, ಇದಾಗಿತ್ತು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಆಗಿರುವುದರಿಂದ ನೀವು ಕೂಡ ಏನಾದರೂ ಬೆಳೆ ಹಾನಿ ಪರಿಹಾರ ಹಣ ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಕೆಲವರಿಗೆ 6 ತಿಂಗಳಿಗೆ ಒಮ್ಮೆ ಮತ್ತು ಕೆಲವರಿಗೆ 3 ರಿಂದ 4 ತಿಂಗಳಿಗೆ ಒಂದು ಕಂತಿನ ಹಣ, ಈ ರೀತಿ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗುವ ಸರ್ಕಾರ ಮಾಡ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ರೈತರ ಖಾತೆಗಳಿಗೆ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬರಬೇಕಾದರೆ ಈ ಒಂದು 2 ರೂಲ್ಸ್ಗಳನ್ನು ಕೂಡ ಇಲ್ಲಿ ತಪ್ಪದೆ ಪ್ರತಿಯೊಂದು ರೈತರು ಕೂಡ ಇಲ್ಲಿ ತಪ್ಪದೆ ಪಾಲಿಸಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂತ ನೀವು ನಮಗೆ ನೋಡ್ತಾ ಇದ್ರೆ, ಹೌದು ವೀಕ್ಷಕರೇ, ತಪ್ಪದೆ ನಿಮ್ಮ ತಾಲೂಕಿನಲ್ಲಿ ಲೊಕೇಟ್ ಆಗಿರುವಂತಹ ಏನಂದರೆ ಇಲ್ಲಿ ತಾಲೂಕಿನಲ್ಲಿ ಇರುವಂತಹ ಕೃಷಿ ಇಲಾಖೆ ಮತ್ತು ಅದೇ ರೀತಿಯಾಗಿಯೂ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೆ FID ಕೂಡ ತಪ್ಪದೆ ಮಾಡಿಸಿದ್ದೀರಾ ಇಲ್ವಾ ಅಂತ ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಬೇಕು. ಹೌದು, FID ಅಂದರೆ ಬಹಳಷ್ಟು ಇಂಪಾರ್ಟೆಂಟ್, ಅಂದರೆ ತಪ್ಪಾಗಲ್ಲ. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ರೈತರು ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತರು ಕೂಡ ಇಲ್ಲಿ ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಾನು ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ರೈತರಿಗೂ ಸಹಿತ ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತರು ಕೂಡ ತಪ್ಪದೆ ಮಾಡಲೇಬೇಕು. ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ನಿಮಗೆ ಎಷ್ಟು ರೂಪಾಯಿ ಹಣ ಬರಬೇಕು ಮತ್ತು ಬೆಳೆ ಹಾನಿ ಪರಿಹಾರ ಹಣ ಎಷ್ಟು ರೂಪಾಯಿ ಹಣ ಬರಬೇಕು, ಏನೆಲ್ಲ ಏನು ಸುದ್ದಿ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಖಂಡಿತವಾಗಿಯೂ ಕೂಡ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೀರಿ ಅಂತ ಅಂದುಕೊಳ್ಳುತ್ತೀನಿ ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ತಿಳಿಸುವುದರ ಜೊತೆಗೆ ನಾವು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ನಾವು ಏನಾದರೂ ಮತ್ತೊಂದು ಇದೇ ರೀತಿಯಾಗಿ ಕೂಡ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.